ಹಾರ್ನಹಳ್ಳಿ ಗ್ರಾಮ. ಹಾರ್ನಹಳ್ಳಿ ಮತ್ತು ಚಿಕ್ಕನಹಳ್ಳಿ ಗಡಿ ಭಾಗದಲ್ಲಿ ಸರ್ವೆ ನಂಬರ್ 54/1, 54/2, 54/3ರಲ್ಲಿ ಸುಮಾರು 8 ಎಕರೆ ದಲಿತರಿಗೆ ಸಂಬಂಧಪಟ್ಟ ಕೃಷಿ ಜಮೀನು ಇರ್ತದೆ. ಈ ಜಮೀನಲ್ಲಿ ಕೃಷಿಕರು ತೆಂಗು, ಗೆಣಸು, ಶುಂಠಿ, ಟೊಬಾಕೊ ಮತ್ತು ಜೋಳ ಬೆಳೆದಿರ್ತಾರೆ. ಇದನ್ನು JCBಯಿಂದ ಏಕಾಏಕಿ ಇದು ನಾಶ ಮಾಡಿ ನಷ್ಟಪಡಿಸಿರ್ತಾರೆ. ಇದಕ್ಕೆ ನಮಗೆ ನಷ್ಟ ಪರಿಹಾರ ಕೊಡಿಸ್ಬೇಕು ಮತ್ತು ಅವರ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಕಸ್ಮಾತ್ ಏನಾದರೂ ಅದಕ್ಕೆ ಕಾನೂನು ರೀತಿ ಈಗ ರೋಡ್ ಮಾಡಬೇಕು ಅಂತ ಹೇಳಿದ್ರೆ ಬೆಳೆ ತೆಗೆದ್ಮೇಲೆ ಅದೇನಿದೆ ಬೆಳೆ ಮಾಡ್ಕೊಳ್ಳೋಕ್ಕೆ ನಮ್ದು ಯಾವುದೇ ಅಭ್ಯಂತರ ಇರೋದಿಲ್ಲ. ಎರಡು ಜನ ಇಲ್ಲಿ 4 ಎಕರೆ ಶುಂಠಿ ಹಾಕಿದ್ದವು ಸರ್. ಈ ವ್ಯವಸ್ಥೆನೇ ನಮಗೆ ಗೊತ್ತಿಲ್ಲ. ಆಮೇಲೆ ಇವು ಬಂದು ಇಲ್ಲಿ ತಿರುಡಿ ಮಾಡಿ ಕಾಲು ತೆಗೆದ್ರು ಸರ್. ನೋಡಿ ನೋಡಿ ಇಲ್ಲಿ ಶುಂಠಿ ಎಷ್ಟು ಹೋಗೋದೆ ಅಂತ ಸಾಲ ಮಾಡಿ ಗರ್ಭಿ ಮಾತಾಡಿದ್ರೆ ಪೊಲೀಸ್ ಕರ್ತೀವಿ ಅಂತ ಅನ್ನಕಾದ್ರು. ಹಂಗಾಗಿ ಇನ್ನು ನಾವು ಸುಮ್ಮನೆ ತಾಲೀನು ತೆಗೆದಾಗಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಆದರೂ ಅಲ್ಲಿ ನಮ್ಮ ಮುಂದೆ ನಾವು ನೋಡೋಕ್ಕಾಗ್ತದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಪರಿಹಾರ ಇದು ಏನು ಹೋಗೋದೆ ನನ್ನ ಹೆಸರು ಗೋವಿಂದ ಹಿಚ್ಚಮ್ಮ, ಹಾರ್ನಹಳ್ಳಿ ಗ್ರಾಮ. ಹಾರ್ನಹಳ್ಳಿ ಚಿಕ್ಕನಹಳ್ಳಿ ಗಡಿ ಭಾಗದಲ್ಲಿ ಸರ್ವೆ ನಂಬರ್ 54/1, 54/2, 54/3ರಲ್ಲಿ ಕೃಷಿ ಜಮೀನಿದ್ದು ಸುಮಾರು 8 ಎಕರೆ ಕೃಷಿ ಜಮೀನಿದ್ದು ದಲಿತರಿಗೆ ಸಂಬಂಧಪಟ್ಟ ಜಮೀನಾಗಿರುತ್ತದೆ. ಈ ಜಮೀನನ್ನು ರೆವಿನ್ಯೂ ಇಲಾಖೆ ಅಧಿಕಾರಿಗಳು, ವಿಲೇಜ್ ಅಕೌಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಇವರು ಏಕಾಏಕಿ ಬಂದು JCBಯಿಂದ ನೆಲಸಮ ಮಾಡಿ ನಾಶಪಡಿಸಿರ್ತಾರೆ, ಬೆಳೆಯನ್ನು ನಾಶಪಡಿಸ್ತಾರೆ. ಜಮೀನಿನಲ್ಲಿ ತೆಂಗು, ಗೆಣಸು, ಟೊಬಾಕೊ, ಜೋಳ ಮತ್ತು ಶುಂಠಿ ಕೃಷಿ ಮಾಡಿರ್ತಾರೆ. ಇದನ್ನು ಬಂದು JCBಯಿಂದ ನಾಶಪಡಿಸಿರ್ತಾರೆ. ಇದಕ್ಕೆ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಅಕಸ್ಮಾತ್ ಏನಾದರೂ ದಾಖಲೆಗಳಲ್ಲಿ ರಸ್ತೆ ಇತ್ತು